ನಡೆಯುವೆ ಜೊತೆ ನಡೆವಂತೆ. ಫೈನಲಿ ಚಾರ್ಮುಡಿಗೆ ಬಂದೆ. ಇದು ನೋಡಿ, ಆ್ಯಕ್ಚುಲಿ ಇದು ಕಟ್ಟಾಗೋಗಿತ್ತು. ನಂಬರ್ ಪ್ಲೇಟ್ ಏನಿದೆ ಅದು ಕಟ್ಟಾಗೋಗಿದೆ. ಆ್ಯಕ್ಚುಲಿ ಬೇರೆ ಕಡೆ ಹೋಗಿ ವೆಲ್ಡಿಂಗ್ ಮಾಡಿಸ್ಕೊಂಡು ತೊಗೊಂಡು ಬಂದೆ. ಇವಾಗ ಇಲ್ಲಿ ಗ್ಯಾರೇಜ್ ಹತ್ರ ಬಂದರೆ ಅವರು ಸ್ವಲ್ಪ ಬ್ಯುಸಿ ಇದ್ದಾರಂತೆ. ಸೊ ಏನು ಮಾಡೋಕ್ಕಾಗಲ್ಲ, ಮಾಡಬೇಕು, ಸ್ವಲ್ಪ ಗೊತ್ತು. ಅದಕ್ಕೆ ನಾನೇ ಇವಾಗ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಆಗುತ್ತೆ. ಆ್ಯಕ್ಚುಲಿ ಇದಕ್ಕೆ ವೈರಿಂಗ್ ಮಾಡಬೇಕಿತ್ತು. ವೈರಿಂಗ್ ನನಗಾಗಲ್ಲ, ಅವ್ರ ಹತ್ರ ಅವರೇ ಮಾಡಬೇಕಿತ್ತು. ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಈ ಪ್ರಾಬ್ಲಮ್, ನಾನು ಮಾಡ್ತೀನಿ. ಸೊ ಫಸ್ಟು ಇದನ್ನು ಬಿಚ್ಚಿ ಸೈಡ್ ಇಟ್ಬಿಡೋಣ. ಒಂದು ಸ್ಕ್ರೂ ಇದೆ, ಇನ್ನು ಒಳಗಡೆ ಇಲ್ಲಿ ಹಾಕ್ಸ್ಬೇಕು. ಇದು ಹಿಂಗೆ ಹೋಗಬೇಕು. ನೆಟ್ ಅಂದರೆ ಟೈಟ್ ಮಾಡಬೇಕು ಅಷ್ಟೇ. ಈ ವೈರಿಂಗ್ ಏನಿದೆ, ವೈರಿಂಗ್ ನನ್ನ ಹತ್ರ ಆಗಲ್ಲ ಮಾಡೋದು. ಬೇರೆ ಕಡೆ ಹೋಗ್ತೀನಿ, ಗ್ಯಾರೇಜ್ ಹತ್ರ ಹೋಗಿ ವೈರಿಂಗ್ ಮಾಡಿಸ್ಕೊಳ್ತೀನಿ. ಫೈನಲಿ ಫಿಟ್ ಮಾಡಿದ್ದೀನಿ. ಹೆಂಗೋ ಟೈಟ್ ಮಾಡಿದ್ದೀನಿ, ತೊಂದರೆ ಇಲ್ಲ. ಇದು ಒಂದು ಮಾಡಬೇಕಂದ್ರೆ ಇವಾಗ ವೈರಿಂಗ್ ಮಾಡಬೇಕು, ಇಲ್ಲ ಇಂಡಿಕೇಟರ್ಸ್ ವರ್ಕ್ ಆಗಲ್ಲ. ವೈರಿಂಗ್ ಮಾಡಲೇಬೇಕು, ನಾನು ಗ್ಯಾರೇಜ್ ಹತ್ರ ಹೋಗಲೇಬೇಕು. ಆಗಲ್ಲ ಅಂದ್ಕೊಂಡು ತುಂಬ ಕಷ್ಟ ಆಯಿತು. ಸೊ ಇವಾಗ ಹೋಗೋಣ. ಗ್ಯಾರೇಜ್ ಇದೆ ಒಂದು, ನನ್ನ ಪರಿಚಯದವರೇನೆ, ಅಲ್ಲೇ ಹೋಗ್ತೀನಿ. ಅಲ್ಲೇ ಹೋಗಿ ಇವಾಗ ವೈರಿಂಗ್ ಮಾಡ್ತೀನಿ. ಇವಾಗ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ, ಮಾಡಲೇಬೇಕು. ಈ ಒಂದು ವಿಡಿಯೋ ನಿಮಗೆ ನಾನು ಊರಿಗೆ ಹೋಗ್ತೀನಲ್ಲ ಆ ಬ್ಲಾಗಲ್ಲಿ ಬರುತ್ತೆ. ಸೊ ವೇಟ್ ಮಾಡ್ತೀರಿ, ನೋಡ್ತಾ ಇರಿ. ಲೆಟ್ಸ್ ಗೋ. ಹಾಯ್, ಹೆಲೋ, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಏನಂದರೆ 5:30 ಕತ್ಲೆ ಇರುತ್ತೆ. ಬೇಡ, ಹಾಸನ ರೀಚ್ ಆದಮೇಲೆ ನಿಮಗೆ ವಿಡಿಯೋ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಈ ವ್ಯೂ ನೋಡಿ ಬಾಯ್ಸ್, ಈ ವ್ಯೂ ನೋಡಿ ಕಳೆದೋಗ್ಬಿಟ್ಟೆ. ನೋಡಿ ಗುರು, ಸನ್ರೈಸು ವಾವ್, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ನಾನು ಇನ್ನೂ ಕತ್ಲೆ ಇರುತ್ತೆ, ಇವಾಗಲೇ ಬೇಡ, ಹಾಸನ ರೀಚ್ ಆದಮೇಲೆ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಆನ್ ದ ವೇ ಬರುವಾಗ ಈ ಥರ ಬ್ಯೂಟಿಫುಲ್ ವ್ಯೂ ನೋಡಿದೆ. ಅದಕ್ಕೆ ನಿಮಗೆಲ್ಲರಿಗೂ ಈ ವ್ಯೂನ ತೋರಿಸಿ ಗುಡ್ ಮಾರ್ನಿಂಗ್ ಹೇಳಿ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇವಾಗ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇದೇ ಖುಷಿಗೆ ನಿಮಗೆಲ್ಲರಿಗೂ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಊರಿಗೆ ಹೋಗ್ತಾ ಇದ್ದೀನಿ. 2 ತಿಂಗಳಾಯಿತು, ಗಾಡಿನೇ ಮುಟ್ಟಿರಲಿಲ್ಲ. ಲಾಸ್ಟ್ ಟೈಮ್ ಊರಿಂದನೇ ಬಂದಿದ್ದು, ಅಲ್ಲಿಂದ ಇಲ್ಲಿವರೆಗೂ ಇವತ್ತಿನವರೆಗೂ ಗಾಡಿನೇ ಮುಟ್ಟಿರಲಿಲ್ಲ, ಎಲ್ಲೂ ರೈಡ್ ಹೋಗಿದ್ದಿಲ್ಲ. ಆಫ್ಟರ್ 2 ಮಂತ್ಸ್ ಇವತ್ತು ಹೊರಡ್ತಾ ಇದ್ದೀನಿ, ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಚಾರ್ಮುಡಿ ಕಟ್ ತೊಗೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿಲ್ಲ, ಚಾರ್ಮುಡಿ ವ್ಯೂ ನೋಡೋಣ ಅಂತ. ಸೊ ಲೆಟ್ಸ್ ಗೋ. ಇವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡಲ್ಲ, ವ್ಲಾಗ್ ಮಾಡಲ್ಲ. ಇಲ್ಲಿಂದ ಡೈರೆಕ್ಟ್ ಹಾಸನ ಹೋಗಿ ಅಲ್ಲಿ ಸ್ವಲ್ಪ ಬೆಳಕಾಗುತ್ತಲ್ಲ, ಆವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದ್ಸಲ ನೋಡ್ಕೊಳ್ಳಿ ಈ ವ್ಯೂ. ವಾವ್, ವಾಟ್ ಅ ಬ್ಯೂಟಿ ಮ್ಯಾನ್. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಆ್ಯಕ್ಚುಲಿ ಆವಾಗಲೇ ಸ್ವಾಗತ ಎಲ್ಲ ಹೇಳಿದೆ. ಹಾಸನದಿಂದ ಒಂದು 5 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ಆ್ಯಕ್ಚುಲಿ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ರೈಡಲ್ಲಿ. ಬಟ್ ಬೇಡ, ಇದು ಆ್ಯಕ್ಚುಲಿ ಹೈವೇ, ಸ್ವಲ್ಪ ಫಾಸ್ಟಲ್ಲಿ ಇರ್ತೀನಿ, ಪ್ರಾಬ್ಲಮ್ ಆಗ್ಬೋದು ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಇವಾಗ ಹಾಸನದಿಂದ ರೈಡ್ ತೊಗೊಂಡ್ರೆ ನಾನು ಬೇಲೂರು ರೋಡ್ ಜಾಯ್ನ್ ಆಗ್ತೀನಿ. ಬೇಲೂರು ರೋಡ್ ಏನೋ ಸ್ಟೇಟ್ ಹೈವೇ, ಇದು ನ್ಯಾಷನಲ್ ಹೈವೇ ಅಲ್ಲ, ಡಬಲ್ ರೋಡ್ ಏನು ಸಿಗಲ್ಲ, ಸಿಂಗಲ್ ರೋಡ್ ಸಿಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ನ. ನಿಜವಾಗ್ಲೂ ಕ್ಯಾಮರಾ ಆ್ಯಂಗಲ್ ಆಗಲಿ, ವಾಯ್ಸ್ ಹ್ಯಾಂಗಾಗಲಿ ಹೆಂಗೆ ಬರುತ್ತೆ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ. ಯಾಕಂದರೆ ನಾನು ಆ್ಯಕ್ಚುಲಿ ಹೊಸ ಮೈಕ್ ತೊಗೊಂಡಿದ್ದೀನಿ, ಇದನ್ನು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ, ಗೊತ್ತಿಲ್ಲ. ಸೊ ಇವಾಗ ಬೇಲೂರು ಒಂದು 30 ಕಿಲೋಮೀಟರ್ ಇದೆ ಇಲ್ಲಿಂದ. ನಡೀರಿ ಹೋಗೋಣ. ವಾಯ್ಸ್ ಹೆಂಗೆ ಬರ್ತದೆ ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ, ಸೊ ಲೆಟ್ಸ್ ಗೋ, ಮಾತಾಡ್ತಾ ಹೋಗೋಣ. ಇದು ಆಕ್ಚುಲಿ ಬೇಲೂರು ರೋಡ್ ಏನಿದೆ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಆಗಿದೆ, ಅಂದ್ರೆ ನೋಡ್ತಾ ಇರ್ಬೋದು. ದೇವ್ರೇ ಗಣಪತಿ ಬಪ್ಪ, ವಿಡಿಯೋ ವಾಯ್ಸು ಎಲ್ಲ ಕ್ಲಿಯರ್ ಆಗಿ ಚೆನ್ನಾಗಿ ಬಂದ್ರೆ ಸಾಕಪ್ಪ. ಬೇಲೂರು ರೋಡ್ ಅಲ್ಲಿ ಇದೀನಿ ಇವಾಗ. ಡೈರೆಕ್ಟ್ ಚಾರ್ಮುಡಿ ಘಾಟ್ ರೋಡ್. ಚಾರ್ಮುಡಿಯಲ್ಲಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅನ್ಕೊಂಡಿದೀನಿ. ನೋಡೋಣ. ನಾನು ಉಡುಪಿ ಮೇಲೆ ಹೋಗ್ತಾ ಇದ್ದೀನಿ, ಉಡುಪಿಯಿಂದ. ಯಾಕಂದ್ರೆ ಒಂದೇ ಒಂದು ರೀಸನ್, ಚಾರ್ಮುಡಿ ವ್ಯೂ ನೋಡ್ಬೇಕಿತ್ತು. ನಾನು ಲಾಸ್ಟ್ ಟೈಮ್ ಹೋದಾಗ ಸಕ್ಕತ್ತಾಗಿತ್ತು. ಮಾನ್ಸೂನ್ ಅಲ್ಲಿ ಹೋಗಿದ್ದೆ ಲಾಸ್ಟ್ ಟೈಮ್. ಇವಾಗ ಸಮ್ಮರ್ ಅಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ, ಮಾನ್ಸೂನ್ ಅಲ್ಲಿ ಎಲ್ಲರೂ ಚಾರ್ಮುಡಿ ರೋಡ್ ಇಂದ ಹೋಗೋಕೆ, ಚಾರ್ಮುಡಿನ ನೋಡೋಕೆ ಇಷ್ಟಪಡ್ತಾರೆ. ನಂಗೆ ಸಮ್ಮರ್ ಅಲ್ಲಿ ಹೆಂಗಿರುತ್ತೆ ಅಂತ ನಾನು ನನ್ನ ವಿಡಿಯೋದಲ್ಲಿ ನೋಡ್ತೀನಿ, ನಿಮ್ಗೂ ತೋರಿಸ್ತೀನಿ.
ಬೆಟ್ಟ ಕಾಣ್ತಿರ್ಬೋದು ನಿಮ್ಗೆ, ಅಲ್ಲಿ ನೋಡ್ತಾ ಇರ್ಬೋದು ಫುಲ್ ಫಾಗ್ ಕವರ್ ಆಗಿದೆ. ಅಲ್ಲಿ ನೋಡಿ, ನಾನು ಅವಾಗ್ಲೇ ನೋಡಿದೆ ಫುಲ್ ಓಪನ್ ಇತ್ತು, ಅದಕ್ಕೆ ವಿಡಿಯೋ ಮಾಡೋಣ ಅನ್ಕೊಂಡೆ. ಇವಾಗ ನೋಡಿದ್ರೆ ಫುಲ್ ಕ್ಲೋಸ್ ಆಗಿದೆ. ಅಲ್ಲಿ ನೋಡ್ತಾ ಇರ್ಬೋದು. ಆಕ್ಚುಲಿ ಈ ರೋಡ್ ತುಂಬಾ ವೈಡ್ ಮಾಡ್ಬೇಕು, ಅವೆಲ್ಲ ಮಾಡ್ಬೇಕಿಲ್ಲ. ಡಬಲ್ ರೋಡ್ ಅಂತೂ ಮಾಡ್ಲೇಬೇಕು. ಏನಕ್ಕಂದ್ರೆ ದೊಡ್ಡ ಟ್ರಕ್, ಬಸ್, ಕಾರ್ ಎಲ್ಲ ಹೆವಿ ಓಡಾಡುತ್ತೆ ಈ ರೋಡ್ ಅಲ್ಲಿ ಮಾತ್ರ. ಯಪ್ಪಾ ಸ್ವಾಮಿ, ಎಂತ ಮಾರಿ ಇದು. ಲಾಸ್ಟ್ ಟೈಮ್ ನಾನು ಇದೇ ರೋಡ್ ಅಲ್ಲಿ ಬರುವಾಗ ಇಲ್ಲೆಲ್ಲ ಫುಲ್ ಫಾಗ್ ತುಂಬಿಕೊಂಡಿತ್ತು. ನಾನು ಆಕ್ಚುಲಿ ವಿಡಿಯೋ ಮಾಡಿ ಕೂಡ ಹಾಕಿದ್ದೆ ಒಂದು ವ್ಲಾಗ್ ಅಲ್ಲಿ. ರೈಟ್ ಹೋದ್ರೆ ಹಳೆಬೀಡು, ಸ್ಟ್ರೈಟ್ ಹೋದ್ರೆ ಬೇಲೂರು. ಇದೇ ಹಳೆಬೀಡು ಹೋಗೋದು. ಇಲ್ಲಿಂದ ಒಂದು 20-30 ಕಿಲೋಮೀಟರ್ಸ್ ಏನೇ ಇದೆ ಅಷ್ಟೇನೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಎದುರುಗಡೆ ಇರೋ ಕಾರನ್ನು ಸರಿಯಾಗಿ ಚಚ್ತಾ ಇದ್ದಾನೆ ಗಾಡಿ. ಏನಕ್ಕಂತ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಆಮೇಲೆ ಗೊತ್ತಾಯ್ತು, ಬೋರ್ಡ್ ಹಾಕಿದಾರಲ್ಲ ಲಿಫ್ಟ್ ಡ್ರೈವ್ ಅಂತ, ಕರೆಕ್ಟ್ ಆಗಿ ಹಾಕ್ತಿದ್ದಾರೆ. ಸೂಪರಣ್ಣ, ಓಡಿಸಿ. ಆಕ್ಚುಲಿ ಅವ್ರ ಹಿಂದೆ ಇರೋದು ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆಕ್ಚುಲಿ ನಮ್ಗೆ ಬೈಕ್ ರೈಡ್ ಮಾಡುವಾಗ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಸ್ಪೆಷಲಿ ಈ ಘಾಟ್ ರೋಡ್ ಅಲ್ಲಿ, ವಿಲೇಜ್ ಕರ್ವ್ ರೋಡ್ ಅಲ್ಲಿ ಏನಕ್ಕಂದ್ರೆ ಈ ತರ ಘಾಟ್ ರೋಡ್ ಇರುತ್ತೆ. ಸರ್ ಊರಿಗೆ ನೋಡ್ತಾ ಹೋಗ್ತೇವೆ, ಅವ್ರ ಹತ್ರ ಇದ್ರೆ ಏನಾಗುತ್ತೆ ಅಂದ್ರೆ ಗೊತ್ತಾಗಲ್ಲ. ಏನಾದ್ರು ಸರ್ವ ಸಡನ್ ಆಗಿ ಕರ್ವ್ ಬಂದ್ರೆ ಏನಾದ್ರು ಬಂದ್ರೆ ಗೊತ್ತೇ ಆಗಲ್ಲ. ಸಡನ್ ಆಗಿ ಕಂಟ್ರೋಲ್ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ. ಒಂದು ಓವರ್ಟೇಕ್ ಮಾಡ್ಬೇಕು. ಈಗ ಸ್ಟ್ರೈಟ್ ಹೋದ್ರೆ ಚಿಕ್ಕಮಗಳೂರು, ರೈಟ್ ಹೋದ್ರೆ ಹಳೆಬೀಡು. ಅವಾಗ್ಲೇ ಅಲ್ಲಿ ನಾನು ತೋರ್ಸ್ನಲ್ಲ, ಅದೇ ರೋಡ್ ಅಲ್ಲಿ ಹೋಗುತ್ತೆ, ಇದೇ ರೋಡ್ ಅಲ್ಲಿ ಹೋಗುತ್ತೆ. ನಾವ್ ಇವಾಗ ಲೆಫ್ಟ್ ಅಲ್ಲಿ ಹೋಗ್ಬೇಕು. ಇಲ್ಲಿಂದ ಚಾರ್ಮಡಿ ಘಾಟ್ ಒಂದೇ ರೋಡ್. ಫಸ್ಟ್ ಮೂಡಿಗೆರೆ ಸಿಗುತ್ತೆ. ಮೂಡಿಗೆರೆಯಿಂದ ಸ್ಟ್ರೈಟ್ ಹೋಗ್ಬೇಕು, ಚಾರ್ಮಡಿ ಘಾಟ್ ಇರುತ್ತೆ. ಇನ್ನ ಒಂದು 100 ಕಿಲೋಮೀಟರ್ಸ್ ಇರ್ಬೋದು ಚಾರ್ಮಡಿ ಘಾಟ್ ಇಲ್ಲಿಂದ. ನೋಡೋಣ. ಆಕ್ಚುಲಿ ಇವಾಗ ರೈಡ್ ಇರೋದು, ಮಜಾ ಇರೋದು. ಯಾರಿರಲಿ ಎದುರಲ್ಲಿ ನಿನ್ನ ಮುಂದೆ ನಿಲ್ಲುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ, ನಡೆಯುವೆ ಜೊತೆ ನಡೆವಂತೆ, ಬಯಸುವ ಗುಣ ಇರವಂತೆ. ಓ ಹಂಪು, ಇನ್ನೊಂದು ಹಂಪು. ಅಂಡ್ ವೆಲ್ಕಮ್ ಟು ಬೇಲೂರು. ನನ್ನ ವಿಡಿಯೋ ನೋಡ್ತಾ ಇರೋರ್ಗೆ ಎಲ್ಲಾರ್ಗು ಲೆಫ್ಟ್ ಅಲ್ಲಿ ಬೇಲೂರು ದೇವಸ್ಥಾನ ಇದೆ. ಇಲ್ಲಿಂದ ಹೋಗ್ಬೋದು. ಮುಂದೆ ಒಂದು ರೋಡ್ ಇದೆ, ಅಲ್ಲಿಂದ ಹೋಗ್ಬೋದು. ಅಲ್ಲಿಂದ ಲೆಫ್ಟ್ ಹೋಗ್ಬೇಕು. ಲಾಸ್ಟ್ ಟೈಮ್ ಒಂದು ವ್ಲಾಗ್ ಅಲ್ಲಿ ಮಾಡಿದ್ದೆ. ಹಿಂಗೆ ನಾನು ಊರಿಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತಿದ್ದೆ. ಇದು ಆಗುಂಬೆ ಜಾಯ್ನ್ ಆಗುತ್ತೆ, ಬಾಳೆಹೊನ್ನೂರಿಂದ ಆಗುಂಬೆ ಜಾಯ್ನ್ ಆಗುತ್ತೆ. ಹಿಂಗೆ ಹೋದ್ರೆ ಮೂಡಿಗೆರೆಯಿಂದ ಚಾರ್ಮಡಿ ಘಾಟು. ಈ ರೋಡ್ ತುಂಬಾ ಚೆನ್ನಾಗಿದೆ ಮಾತ್ರ, ನನ್ಗೆ ತುಂಬಾ ಇಷ್ಟ ಆಯ್ತು. ನೋಡೋಣ, ಲೆಟ್ಸ್ ಗೋ. ಓಹೋ, ನಾಯಿಗಳ ಸಂತೆ ಅಣ್ಣ. ಲಾಸ್ಟ್ ಟೈಮ್ ಈ ರೋಡ್ ಅಲ್ಲಿ ಬಂದಾಗ ಒಂದು ಇನ್ಸಿಡೆಂಟ್ ನಡೆದಿತ್ತು ನನ್ಗೆ. ಆರಾಮಾಗಿ ಮೊಬೈಲ್ ಇಲ್ಲಿ ಇಟ್ಕೊಂಡು ಸಾಂಗ್ ಕೇಳ್ತಾ ಹೋಗ್ತಾ ಇದ್ದೆ. ಸಗದಾಗ ಸಾಂಗ್ ತುಂಬಾ ಚೆನ್ನಾಗಿತ್ತು ರೋಡ್ ಅನ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಮುಂದೆ ಹೋಗಿದ್ದೀನಿ, ಸಾಂಗ್ ಆಫ್ ಆಯ್ತು. ಯಾಕೆ ಅಂತ ನೋಡ್ತಿದ್ದೀನಿ, ಮೊಬೈಲೇ ಇಲ್ಲ. ಮೊಬೈಲ್ ಬಿದ್ದೋಗ್ಬಿಟ್ಟಿದೆ. ಇಯರ್ಫೋನ್ ಇತ್ತು, ನಂದು ಬ್ಲೂಟೂತ್ ಇತ್ತಲ್ವಾ, ಏರ್ಪೋರ್ಟ್ ಇತ್ತಲ್ವಾ, ಸೊ ಅದರಿಂದ ಗೊತ್ತಾಯ್ತು ಸಾಂಗ್ ಆಫ್ ಆಯ್ತು. ಆಮೇಲೆ ಹಿಂದೆ ಹೋಗಿ ನೋಡಿದ್ರೆ ಯಾವ್ದೋ ಒಂದು ಮೂಲೆಯಲ್ಲಿ ಪಕ್ಕದಲ್ಲೇ ಬಿದ್ದಿತ್ತು, ಸಿಕ್ತು. ಈ ರೋಡ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಚಚಾಡ್ಬೋದು. ಅಯ್ಯೋ ಡೇಂಜರ್ ಇದು. ಕಾರ್ನರಿಂಗ್ ಮಾಡೋಕ್ ಮಾತ್ರ ಸಕ್ಕತ್ತಾಗಿರುತ್ತೆ. ಲೈಟ್ ಆಗಿ ಮಾಡೋಣ. ಓ ಇಷ್ಟು ಮಾತ್ರ ಸಾಕು. ಆಕ್ಚುಲಿ ಇದು ಬ್ಲೈಂಡ್ ಸ್ಪಾಟ್. ಇದು ಗೊತ್ತಾಗಲ್ಲ ಕಾರ್ನರಿಂಗ್ ಅಲ್ಲಿ ಎದುರುಗಡೆಯಿಂದ ಬರ್ತಾ ಇದೆ ಇಲ್ಲ ಅಂತ ಗೊತ್ತಾಗಲ್ಲ ಗಾಡಿಗಳು. ಅದೊಂದು ಸ್ವಲ್ಪ ಹುಷಾರಾಗಿರ್ಬೇಕು. ಸೊ ಮೂಡಿಗೆರೆ ಬಂದೆ. ಇಲ್ಲಿಂದ ರೈಟ್ ಹೋದ್ರೆ ಮೂಡಿಗೆರೆ. ಸೊ ಇಲ್ಲೊಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ, ಏನಾದ್ರು ತಿನ್ಕೊಂಡು ಹೋಗ್ಬೇಕಿತ್ತು. ಚಾರ್ಮಡಿ ಘಾಟ್ ಮುಂದೆ ಇದೆ. ಚಾರ್ಮಡಿ ಘಾಟ್ ನೋಡೋಣ ಬನ್ನಿ ಸ್ವಲ್ಪ ಹೊತ್ತರಲ್ಲಿ. ಫೈನಲಿ ಚಾರ್ಮುಡಿಗೆ ಬಂದೆ. ವಾ, ಸೀರಿಯಸ್ ಆಗಿ ಹೇಳ್ತೀನಿ, ಮಾನ್ಸೂನ್ ಅಲ್ಲಿ ಎಷ್ಟು
ಎಷ್ಟು ಚೆನ್ನಾಗಿ ಕಾಣುತ್ತೋ ಚಾರ್ಮುಡಿ ಘಾಟು. ಸಮ್ಮರಲ್ಲಿ ಕೂಡ ಈ ಬಿಸಿಲಿಗೆ ಅಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಹಿಂದೆನೇ ಸ್ಟಾಪ್ ಮಾಡಬೇಕಿತ್ತು, ಅಲ್ಲಿ ಕಾಣ್ತಾ ಇದೆಯೋ ಗೊತ್ತಿಲ್ಲ ನಿಮಗೆ ರೋಡು, ಬಟ್ ಅಲ್ಲೊಂದು ರೋಡ್ ಕಾಣ್ತಾ ಇದೆ ಮಧ್ಯದಲ್ಲಿ. ಆ್ಯಕ್ಚುಲಿ ನಾನು ಹಿಂದೆನೇ ಸ್ಟಾಪ್ ಮಾಡಬೇಕಿತ್ತು. ನಾನು ಅಂದ್ಕೊಂಡೆ ಇನ್ನು ಮುಂದೆ ಚೆನ್ನಾಗಿರೋ ವ್ಯೂ ಸಿಗುತ್ತೆ ಅಂದ್ಕೊಂಡು ಅಲ್ಲಿ ಸ್ಟಾಪ್ ಮಾಡಿಲ್ಲ, ಇಲ್ಲೇ ಮಾಡಿದೆ. ಇವಾಗ ನೋಡಿ ವ್ಯೂ ಸೂಪರ್ ನೋಡಿ. ನನ್ನ ಗಾಡಿ ಇಲ್ಲಿದೆ ಆ್ಯಂಡ್ ನಾನು ಇಲ್ಲಿದ್ದೀನಿ. ರೈಡ್ ಮಾಡೋಣ ಇಲ್ಲಿಂದ. ಅಯ್ಯಮ್ಮ, ಆ್ಯಕ್ಚುಲಿ ನಾನು ಸ್ಟಾಪ್ ಮಾಡಿದ್ದೆ, ಹಿಂದೆ ಸ್ಟಾಪ್ ಮಾಡಿ ಮೈಕೆಲ್ಲ ಚೆಕ್ ಮಾಡಿದೆ. ಓಕೆ, ಪರವಾಗಿಲ್ಲ, ಚೆನ್ನಾಗೇ ಬರುತ್ತೆ. ಆದರೂ ಸ್ವಲ್ಪ ಕಷ್ಟನೇ ಮೊಬೈಲಲ್ಲಿ ವ್ಲಾಗ್ ಮಾಡೋದು, ವಿಡಿಯೋ ಮಾಡೋದು, ರೆಕಾರ್ಡ್ ಮಾಡೋದು. ಮಾಡಿದ್ದೀನಿ, ಒಂದು ಫೋಟೋಸ್ ತಗೊಂಡು ಹಂಗೆ ಹೊರಟೋಣ.